ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಮ್ಯಾಚ್ ನಡೀತಾ ಇದೆ ನಾಳೆ ಗುವಾಹಟಿ ಸ್ಟೇಡಿಯಮಲ್ಲಿ. ಎರಡೂ ಟೀಮ್ಸ್ ಇಲ್ಲಿವರೆಗೂ ಅನ್ಬಿಟನ್ ಆಗಿದ್ದಾರೆ. ಇಬ್ಬರೂ ಒಂದು ಮ್ಯಾಚ್ ಸೋತಿಲ್ಲ. RCB ತನ್ನ 2 ಮ್ಯಾಚ್ನು ಭರ್ಜರಿಯಾಗಿ ಗೆದ್ಕೊಂಡು ಸದ್ಯಕ್ಕೆ ಥರ್ಡ್ ಪ್ಲೇಸಲ್ಲಿದ್ದಾರೆ. ಬಿಕಾಸ್ ರಾಜಸ್ಥಾನ್ ಜಾಸ್ತಿ ಮ್ಯಾಚ್ ಆಡಿರೋದ್ರಿಂದ 3 ಮ್ಯಾಚ್ ಆಡಿದ್ದಾರೆ. ರಾಜಸ್ಥಾನು 3 ಗೆದ್ದಿದ್ದಾರೆ. ಅವರೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಟೀಮ್ ಸೆಟಪ್ ಆಗಿರ್ಬೋದು, ಬೌಲರ್ಸು, ಬ್ಯಾಟ್ಸ್ಮನ್ನು ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. RCB ತೊಗೊಂಡ್ರೆ ನೀವು ಬ್ಯಾಟಿಂಗ್ ಆಗಲಿ, ಬೌಲಿಂಗು, ಫೀಲ್ಡಿಂಗ್ ಎಲ್ಲನೂ ಒಂದೇ ಟೈಮಲ್ಲಿ ಕ್ಲಿಕ್ ಆಗ್ತಾ ಇದೆ. ಸೊ 2 ಅನ್ಬಿಟನ್ ಟೀಮ್ಸ್ ಮಧ್ಯ ನಾಳೆ ನಡೀತಾ ಇರೋವಂಥ ಮ್ಯಾಚಲ್ಲಿ ಯಾರು ಗೆಲ್ಬೋದು, ಯಾರ್ದು ಮೇಲ್ಗೈ ಇದೆ, ಯಾರ್ದು ವೀಕ್ಲಿಂಗ್ಸ್ ಏನಿದೆ ನೋಡೋಣ. ಸ್ವಾಗತ ಮತ್ತೊಮ್ಮೆ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ. ಸೊ ರಾಜಸ್ಥಾನ್ ರಾಯಲ್ಸ್ ಅಂತ ನೀವು ತೊಗೊಂಡ್ರೆ ಹೋಮ್ ಟೀಮ್. ಆ್ಯಕ್ಚುಲಿ ಈ ಸೀಸನಲ್ಲಿ RCB ಮತ್ತು RR ಆಡ್ತಾ ಇರೋದು ಇದು ಒಂದೇ ಮ್ಯಾಚು. ಸೆಕೆಂಡ್ ಮ್ಯಾಚ್ ಇಲ್ಲ ಅವರಿಬ್ರಿಗೂ. ಹಿಂಗೆ CSK ಮೇಲೆ ಒಂದೇ ಸಲ ಇತ್ತು, ಈ ಸಲನೂ RR ಮೇಲೆ ಒಂದೇ ಮ್ಯಾಚ್ ಇರೋದು. RR ಬ್ಯಾಟಿಂಗ್ ನೀವು ನೋಡಿದ್ರೆ ಟಾಪ್ ಆಫ್ ದ ಬ್ಯಾಟಿಂಗ್ ಏನಿದೆ, ಟಾಪ್ ಆಫ್ ದ ಬ್ಯಾಟಿಂಗ್ ಆರ್ಡರ್ ಅದೇನೇ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ವೈಭವ್ ಸೂರ್ಯವಂಶಿ ನೀವು ಮೊನ್ನೆ ನೋಡಿದರೆ, ಬುಮ್ರಾ ಅಂತ ಬೌಲರ್ಗೆ, ಜಾಫ್ರಾ ಆರ್ಚರ್ ಅಂತ ಬೌಲರ್ ಹೋದ ಸೀಸನ್ನಲ್ಲೇ ಕೇರ್ ಮಾಡಲಿಲ್ಲ. ಸಿಕ್ಕಿದ ಬಾಲ್ ಎಲ್ಲನೂ ಬೀಸ್ತಾ ಇದ್ದಾರೆ. ನೀವು ಲೆಗ್ ಸೈಡ್ ಆಡಿದ್ರೆ ಲೆಗ್ ಸೈಡ್ ಆಡ್ತಾರೆ, ಆಫ್ ಸೈಡ್ ಆದರೆ ಆಫ್ ಸೈಡ್ ಆಡ್ತಾರೆ. ಇಂಥದ್ದೊಂದು ವೀಕ್ನೆಸ್ ಇದೆ ಅಂತ ಇನ್ನೂ ಯಾರೂ ಕಂಡುಹಿಡ್ಕೊಂಡಿಲ್ಲ. ಜಸ್ಟ್ 15 ವರ್ಷದ ಹುಡುಗ ಆಡ್ತಾ ಇರೋ ರೇಂಜ್ ನೋಡಿದ್ರೆ ನಾಳೆ ಒಂದಿನ RCB ಮೇಲೆ ಆಡದಿದ್ರೆ ಸಾಕು ಅಂತ ಎಲ್ಲರೂ ಪ್ರೇ ಮಾಡಬೇಕು. ಬಿಕಾಸ್ ಕಚ್ಕೊಂಡ್ರೆ ಮಾತ್ರ 15 ಬಾಲ್ 50, 17 ಬಾಲ್ 60 ಹೊಡೆಯುವಂಥ ಟ್ಯಾಲೆಂಟ್ ಇರೋಂಥ ಬೌಲರ್. ಇನ್ನೊಂದು ಸೈಡ್ ನೀವು ನೋಡಿದ್ರೆ ಯಶಸ್ವಿ ಜೈಸ್ವಾಲ್ ಮತ್ತೊಂದು ಅದ್ಭುತವಾದಂಥ ಬ್ಯಾಟ್ಸ್ಮನ್ನು. ಮೊನ್ನೆ ಮುಂಬೈ ಮೇಲೆ 11 ಓವರ್ ಮ್ಯಾಚ್ ಏನಿತ್ತು, ಮಳೆ ಬಂದು 150 ಏನು ಹೊಡೆದ್ರು 11 ಓವರಲ್ಲಿ. ಅದರಲ್ಲಿ ಆಡಿದಂಥ ಇನ್ನಿಂಗ್ಸ್ ಅನ್ಬಿಟನ್ 73 ಹೊಡೆದಿದ್ರು. 37 ಬಾಲ್ಸ್ಗೋ 35 ಬಾಲ್ಸ್ಗೋ 34 ಬಾಲ್ಸ್ಗೋ ಹೊಡೆದಿದ್ರು. ಬಟ್ ಟಾಪ್ ಆಫ್ ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಬರ್ತಾ ಇದೆ ಅವ್ರದ್ದು ಅದ್ಭುತವಾಗಿದೆ. ಓಪನಿಂಗ್ ಪಾರ್ಟ್ನರ್ಶಿಪ್ಪು ಉಲ್ಡ್ ಬ್ಯಾಟ್ಸ್ಮನ್ನೂ ಅಷ್ಟೇ, ಧ್ರುವ್ ಜುರೇಲ್ ಆಗಿರ್ಬೋದು, ಇನ್ನೂ ಅವ್ರದ್ರಲ್ಲಿ ಇರೋವಂಥ ಬ್ಯಾಟ್ಸ್ಮನ್ಗಳು ರಿಯಾನ್ ಪರಾಗ್ ಆಗಿರ್ಬೋದು, ಎಲ್ಲರೂ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಯಂಗ್ ಬ್ಯಾಟಿಂಗ್ ಲೈನಪ್ಪು. ಸೊ ರಾಜಸ್ಥಾನ್ ರಾಯಲ್ಸ್ನ ಕಟ್ಟಾಕೋದು ತುಂಬಾ ಏನು ಹೇಳ್ತೀವಿ, ಬೌಲಿಂಗ್ ಆ್ಯಕ್ಚುಲಿ ನೀವು ಪ್ರಾಪರಾಗಿ ಬೌಲಿಂಗ್ ಮಾಡಬೇಕಾಗುತ್ತೆ. ಬಿಕಾಸ್ ಎಲ್ಲರೂ ಅವ್ರದ್ರಲ್ಲಿ ಬಂದು ಹೊಡೆಯುವಂಥ ಬ್ಯಾಟ್ಸ್ಮನ್ಗಳೇ ಇರೋದು. ಒಂದು ಅಡ್ವಾಂಟೇಜ್ ಏನಾಗ್ಬೋದು RCBಗೆ ಅಂದರೆ, ಹೋದ ಸೀಸನ್ನಲ್ಲಿ ಅವೇ ಮ್ಯಾಚ್ ಒಂದು ಸೋತಿಲ್ಲ. ಬ್ಯಾಕ್ ಟು ಬ್ಯಾಕ್ ಅವೇ ಮ್ಯಾಚಸ್ ಇದೆ. ನಾಳೆ ಮೊದಲು ಗುವಾಹಟಿನಲ್ಲಿ, ಆಮೇಲೆ ಮುಂಬೈಯಲ್ಲಿ. ಸೊ ಬೌಲಿಂಗ್ ತೊಗೊಂಡ್ರೆ ಭುವನೇಶ್ವರ್ ಕುಮಾರ್ ನನ್ನ ಪ್ರಕಾರ ಯಶಸ್ವಿ ಜೈಸ್ವಾಲ್ಗೆ ಮತ್ತು ಸೂರ್ಯವಂಶಿಗೆ ಒಳ್ಳೆ ಏನು ಹೇಳ್ತೀವಿ, ಅವ್ರಿಗಿರೋ ಅನುಭವದ ಪ್ರಕಾರ ಒಳ್ಳೆ ಬೌಲಿಂಗ್ ಮಾಡಿದ್ರೆ ಬೇಗ ಅವ್ರು ವಿಕೆಟ್ ಎತ್ತಿದ್ರೆ RCB ಮೇಲ್ಗೈ ಸಾಧಿಸುವಂಥ ಎಲ್ಲ ಚಾನ್ಸಸ್ ಇದೆ. ಅದು ಬಿಟ್ಟರೆ ನೀವು ರಾಜಸ್ಥಾನ್ ಬೌಲಿಂಗ್ ತೊಗೊಂಡ್ರೂ ಸ್ಟ್ರಾಂಗ್ ಕಾಣಿಸ್ತಾ ಇದ್ರೆ, ನಾಂಡ್ರೆ ಬರ್ಗರ್ ಆಗಿರ್ಬೋದು, ಲೆಫ್ಟ್ ಆರ್ಮ್ ಒಳ್ಳೆ ಪೇಸ್ ಇದೆ, ಸ್ವಿಂಗ್ ಆಗುತ್ತೆ ಬಾಲು. ಜಾಫ್ರಾ ಆರ್ಚರ್ ಒಳ್ಳೆ ಬೌಲರು. ಸಂದೀಪ್ ಶರ್ಮಾ ಒಂದು ಲೆಕ್ಕದಲ್ಲಿ IPL ಲೆಜೆಂಡ್ ಅಂತಲೇ ಹೇಳಬೇಕು. ಯಾವ ಕಾಲದಿಂದ ಆಡ್ತಾ ಇದ್ದಾರೆ ಅವರಾಗಿರ್ಬೋದು, ರವಿ ಬಿಷ್ಣೋಯ್ ಆಗಿರ್ಬೋದು, ಎಲ್ಲರೂ ಅವ್ರದ್ದು ನಾನು ಹೇಳ್ದಂಗೆ ಆಲ್ರೌಂಡ್ ಟೀಮು. ತುಷಾರ್ ದೇಶಪಾಂಡೆ ಒಂದು ಮ್ಯಾಚ್ ಗೆಲ್ಸಿದಂಥ ರೀತಿ GT ಮೇಲೆ ಲಾಸ್ಟ್ ಓವರಲ್ಲಿ ಡಿಫೆಂಡ್ ಮಾಡಿ ಅವ್ರದ್ದು ಆಲ್ರೌಂಡ್ ಟೀಮ್ ನಾನು ಹೇಳ್ದಂಗೆ ಒಳ್ಳೆ ಕಾಣಿಸ್ತಾ ಇದೆ. ಇನ್ನು RCBಗೆ ನೀವು ಬಂದರೆ ನಮ್ಮಲ್ಲೂ ಅಷ್ಟೇ ಯಾವುದೇ ಏನು ಹೇಳ್ತೀವಿ ಕೊರತೆ ಅಂತಿಲ್ಲ. ಮ್ಯಾನ್ ಟು ಮ್ಯಾನ್ ನೀವು ನೋಡಿದ್ರೆ ಎರಡೂ ಟೀಮ್ಸ್ ಈಕ್ವಲ್ ಕಾಣ್ತಾ ಇದೆ. ಓಪನಿಂಗ್ ಪಾರ್ಟ್ನರ್ಶಿಪ್ ನಮ್ಮದು ಒಳ್ಳೆ ಬರ್ತಾ ಇದೆ. ಫಿಲ್ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿ ಕಾಣ್ತಾ ಇದ್ದಾರೆ. ಒನ್ ಡೌನ್ ದೇವದತ್ ಪಡಿಕ್ಕಲ್ 2 ಬ್ಯಾಕ್ ಟು ಬ್ಯಾಕ್ 50ಸು. ಟಿಮ್ ಡೇವಿಡ್ ಮೊನ್ನೆ ನೀವು ನೋಡಿದಂಥ ರೀತಿ ಅಬ್ಬರ, ಬರೀ ಬ್ಯಾಟಿಂಗ್ ಅಲ್ಲ ಅದು ಅಬ್ಬರಿಸೋದಂಥ ರೀತಿ ನೋಡಿದ್ರೆ 25 ಬಾಲ್ 70 ರನ್ ನೋಡಿದ್ರು ಚೆನ್ನೈ ಮೇಲೆ. ಅದ್ಭುತವಾದಂಥ ಬ್ಯಾಟಿಂಗು. ಇನ್ನೂ ಜಿತೇಶ್ ಶರ್ಮಾಗೆ ಚಾನ್ಸ್ ಸಿಕ್ಕಿಲ್ಲ. ಜೇಕಬ್ ಬೆಥಲ್ ಇನ್ನೂ ಪ್ಲೇಯಿಂಗ್ 11ಅಲ್ಲೇ ಅವ್ರನ್ನ ಆಡಿಸಿಲ್ಲ. ರಜತ್ ಪಟಿದಾರ್ ಮೊನ್ನೆ ಇನ್ನಿಂಗ್ಸ್ ಆಡಿದಂಥ ರೀತಿ. ರೊಮಾರಿಯೋ ಶೆಪರ್ಡ್ಗೆ ಇನ್ನೂ ಬ್ಯಾಟಿಂಗ್ ಸಿಕ್ಕಿಲ್ಲ. ಸೊ ಎರಡೂ ಟೀಮ್ ಒಳ್ಳೆ ಫಾರ್ಮಲ್ಲಿ ಕಾಣ್ತಾ ಇದೆ. ಯಾವ್ದಾದ್ರು ಒಂದು ಟೀಮ್ ಒಂಚೂರು ಏನು ಹೇಳ್ತೀವಿ 19-20 ಡಿಫ್ರೆನ್ಸ್ ಅಂತ ಏನು ಹೇಳ್ತೀವಿ, ಯಾವುದೇ ಒಂದು ಟೀಮ್ ಒಂಚೂರು ಇಲ್ಲಿ ಫಾಲ್ಟರ್ ಮಾಡಿದ್ರು ಮ್ಯಾಚ್ ಹೋಯ್ತು ಅಂತಲೇ ಅನ್ಕೋಬೇಕು. ಎರಡೂ ಟೀಮ್ ಟಾಪ್ ಆಫ್ ದ ಟೇಬಲಲ್ಲಿದೆ. ನಾಳೆ RCB ಗೆದ್ದರೆ ಮೋಸ್ಟ್ಲಿ ನೆಟ್ ರನ್ ರೇಟ್ ಏನಿರುತ್ತೆ ಅದರಿಂದಾಗಿ ನಾವು ತಿರ್ಗಾ ಟಾಪ್ ಆಫ್ ದ ಟೇಬಲ್ ಹೋಗ್ತೀವಿ. ಫಿಂಗರ್ಸ್ ಕ್ರಾಸ್ಡ್ RCB ಗೆಲ್ಲಿ ಅಂತ ಒಂದು ಅದ್ಭುತವಾದಂಥ ಮ್ಯಾಚ್ ಅಂತೂ ನೋಡೋಕ್ಕೆ ಸಿಗುತ್ತೆ. ಬಟ್ ವೆದರ್ಗೆ ಬಂದರೆ ನೀವು ನಿನ್ನೆ ಇವತ್ತು ಮೊನ್ನೆ ಎಲ್ಲ ಗುವಾಹಟಿಲಿ ಜೋರು ಮಳೆ ಬಂದಿದೆ ಅಂತ ರಿಪೋರ್ಟ್ಸ್ ಬರ್ತಾಯಿತ್ತು. ಬಟ್ ನಾಳೆ ಸದ್ಯಕ್ಕೆ ಪಾರ್ಟ್ಲಿ ಕ್ಲೌಡಿ ಪಾರ್ಟ್ಲಿ ಸನಿ ವೆದರ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ರಾತ್ರಿ ಮಳೆ ಬಂದರೆ ಬರಲೂಬಹುದು ಅಂತಲೂ ಒಂದು ಪ್ರಿಡಿಕ್ಷನ್ ಇದೆ. ಮಳೆ ಬರದೇ ಇರಲಿ, RCB ಚೆನ್ನಾಗಿ ಆಡಲಿ, RCB ಗೆಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಫಸ್ಟ್ ಅವ್ರಿಗೂ IPLಲ್ಲಿ ಫಸ್ಟ್ ಡಿಫೀಟ್ ನಾವೇ ಕೊಡೋಣ ಅವ್ರಿಗೆ ಅಂತ ಹಾರೈಸ್ತಾ ವಿಶ್ ಮಾಡ್ತಾ RCB ನಾಳೆ ಗೆಲ್ಲಿ. ಮ್ಯಾಚ್ ಆದಮೇಲೆ ಮತ್ತೊಮ್ಮೆ ಸಿಗೋಣ, ಮಾತಾಡೋಣ, ಡಿಸ್ಕಸ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್.